ತುಪ್ಪ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. 1 kg ಬೆಣ್ಣೆ ತೊಗೊಂಡಿದ್ದೀನಿ, ಹಸುವಿನ ಬೆಣ್ಣೆ, ಎಮ್ಮೆದಲ್ಲ. ಸೊ ಯೂಶ್ವಲಿ ಹಸುದೇ ನಾವು ಯೂಸ್ ಮಾಡೋದು. ಬೆಣ್ಣೆ ತೊಗೊಂಡಿದ್ವಿ ಆ್ಯಂಡ್ ಅದಕ್ಕೆ 2 ವೀಳ್ಯದೆಲೆ, ಒಂದಿಷ್ಟು ಮೆಂತೆ ಹಾಕ್ತಾಯಿದ್ದೀನಿ. ಏನೂ ಮೆಜರ್ಮೆಂಟ್ ಇಲ್ಲ, ಕಣ್ಣಳ್ತೆಯಲ್ಲಿ ಹಾಕ್ತಾ ಇರೋದು. 2 ತುಳಸಿ ಕುಡಿ ಆ್ಯಂಡ್ 2 ಕಾಳು ಉಪ್ಪು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೆಲ್ಟ್ ಆಗಬೇಕು, ಅದೆಲ್ಲ ಚೆನ್ನಾಗಿ ಮೆಲ್ಟಾಗಿ ಚೆನ್ನಾಗಿ ಕುದಿಬೇಕು. ತಿರುಗಿಸ್ತಾನೇ ಇರಬೇಕು. ಒಂದು ಹಾಫ್ ಆನ್ ಅವರ್ 1 ಅವರ್ ಅದ್ರ ಜೊತೆನೇ ಇರಬೇಕಾಗುತ್ತೆ. ಇಲ್ಲಾಂದರೆ ತಳ ಹತ್ತಿಬಿಟ್ರೆ ಅದು ಸ್ಮೆಲ್ ಬರುತ್ತೆ ಆ್ಯಂಡ್ ತುಪ್ಪ ಹಾಳಾಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಕುದ್ಬಿಟ್ಟು, ನನಗಂತೂ ರಿಚ್ ಗೋಲ್ಡನ್ ಕಲರ್ ಇರಬೇಕು ತುಪ್ಪ, ಅಂದ್ರೇ ತುಂಬ ಇಷ್ಟ ಆಗೋದು. ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ, ಒಳ್ಳೆ ಆರಾಮ ಬರುತ್ತೆ. ತಿರುಗಿಸ್ತಾನೇ ಇರಬೇಕು ನೋಡಿ. ಅದೇನು ಎಲೆ ನಾವು ತುಳಸಿ ಎಲ್ಲ ಹಾಕಿದ್ದೀವಿ ಅದು ಹೊತ್ತೋಗಬಾರ್ದು. ಆ್ಯಂಡ್ ಗೋಲ್ಡನ್ ಕಲರ್ ಇರಬೇಕು. ಮಜ್ಜಿಗೆ ಎಲ್ಲನೂ ಅಷ್ಟೇ. ಬ್ಲ್ಯಾಕ್ ಕಲರ್ ಆದರೆ ಸೀದೋಗಿಬಿಡುತ್ತೆ. ಸೊ ಅದ್ರ ಜೊತೆನೇ ಇದ್ದು ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ ತುಪ್ಪ. ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು ಅದ್ರ ಜೊತೆನೇ ತಿರುಗಿಸ್ತಾ ಇದ್ದರೆ. ಆ್ಯಂಡ್ ನೀವು ನೋಡ್ಬೋದು ಕಲರ್ ತುಂಬ ಚೆನ್ನಾಗಿ ಬಂದಿದೆ, ರಿಚ್ಚಾಗಿ. ಆ್ಯಂಡ್ ವೀಡಿಯೋದಲ್ಲಿ ಅಷ್ಟು ವಿಸಿಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಪ್ಪ ಎಲ್ಲ ಆಗಿ ತಣ್ಣಗಾದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ರಿಚ್ ಗೋಲ್ಡನ್ ಕಲರ್, ತರಿಯಾಗಿ ತುಂಬ ಚೆನ್ನಾಗಿದೆ. ನೀವು ಆಲ್ಮೋಸ್ಟ್ ತುಂಬ ಟೈಮ್ ಸ್ಟೋರ್ ಮಾಡ್ಕೋಬೋದು. ಯಾವತ್ತೂ ತುಪ್ಪ ಹಾಳಾಗಿಲ್ಲ ನಾನು ಇಟ್ಟಿರೋದು. ತುಂಬ ಟೈಮ್ ಇಟ್ಕೋಬೋದು. ಬ್ರೆಡ್ಡಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಕಲರ್ ಹೇಗೆ ಬಂದಿದೆ ಅಂತ. ನೀವು ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.